ನಮಸ್ಕಾರ ವೀಕ್ಷಕರೇ. ದೇವಭೂಮಿ ಕೇರಳದ ಹಸಿರು ಪ್ರಕೃತಿಯ ಮಧ್ಯೆ ನದಿಗಳ ನಿನಾದ ನಡುವೆ ಅನಾದಿ ಕಾಲದಿಂದ ಭಕ್ತರಂಬಿಕೆಯ ಜ್ಯೋತಿಯಾಗಿ ಬೆಳಗುತ್ತಿರುವ ಪವಿತ್ರ ಕ್ಷೇತ್ರಗಳ ದರ್ಶನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಕೋಟ್ಯಂತರ ಶಿವಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಕೊಟ್ಟಿಯೂರು ಮಹಾದೇವ ಕ್ಷೇತ್ರ ಲಕ್ಷಾಂತರ ಭಕ್ತರ ಆರಾಧ್ಯ ಶಕ್ತಿಪೀಠವಾದ ಚಂಡಿಕಾ ಕಾಳಿಕಾದೇವಿ ದೇವಸ್ಥಾನ ಮತ್ತು ವಿಶ್ವದಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತಿರುವ ಮಹಾನ್ ಅವಧೂತ ಭಗವಾನ್ ನಿತ್ಯಾನಂದರ ಆಶ್ರಮ. ಈ ಮೂರು ಪವಿತ್ರ ಕ್ಷೇತ್ರಗಳ ಮಹಿಮೆ, ಇತಿಹಾಸ, ಪವಾಡಗಳು ಮತ್ತು ಭಕ್ತಿಯ ಅಪೂರ್ವ ಅನುಭವವನ್ನು ಇಂದು ನಿಮ್ಮ ಮುಂದೆ ತರುತ್ತಿದ್ದೇವೆ. ದಟ್ಟವಾದ ಅರಣ್ಯದ ಮಧ್ಯೆ ನೆಲೆಸಿರುವ ಕೊಟ್ಟಿಯೂರು ಕ್ಷೇತ್ರವು ಕೇವಲ ದೇವಸ್ಥಾನವಲ್ಲ, ಅದು ಶಿವನ ದಿವ್ಯ ಸಾನ್ನಿಧ್ಯದ ಅನುಭವ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದ ನಂತರ ನಡೆದ ದೈವಿಕ ಘಟನೆಗಳೊಂದಿಗೆ ಈ ಕ್ಷೇತ್ರದ ಇತಿಹಾಸ ಬೆಸೆದುಕೊಂಡಿದೆ ಎಂದು ಭಕ್ತರು ನಂಬುತ್ತಾರೆ. ಪ್ರತಿ ವರ್ಷ ಉತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸಿ ಮಹಾದೇವನ ಕೃಪೆಗೆ ಪಾತ್ರರಾಗುತ್ತಾರೆ. ಹರಕೆ, ಭಕ್ತಿ, ಕಣ್ಣೀರು, ಸಂತೋಷ ಮತ್ತು ನಂಬಿಕೆ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಕಾಣಸಿಗುವ ಅದ್ಭುತ ಕ್ಷೇತ್ರವೇ ಕೊಟ್ಟಿಯೂರು. ಇದಾದ ಬಳಿಕ ನಾವು ಭೇಟಿ ನೀಡುವುದು ಕೇರಳದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಚಂಡಿಕಾ ಕಾಳಿಕಾದೇವಿ ದೇವಸ್ಥಾನಕ್ಕೆ. ದುಷ್ಟ ಶಕ್ತಿಗಳ ನಾಶಕಿಯಾಗಿ, ಭಕ್ತರ ರಕ್ಷಕಿಯಾಗಿ ಆರಾಧಿಸಲ್ಪಡುವ ದೇವಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ನವರಾತ್ರಿ, ಅಮಾವಾಸ್ಯೆ ಮತ್ತು ವಿಶೇಷ ಉತ್ಸವಗಳ ಸಮಯದಲ್ಲಿ ಇಡೀ ಕ್ಷೇತ್ರ ಭಕ್ತಿಸಾಗರವಾಗಿ ಪರಿವರ್ತನೆಯಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ದೇವಿಯ ಕೃಪೆಯಿಂದ ಜೀವನದಲ್ಲಿ ಧೈರ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಲಭಿಸುತ್ತದೆ. ಇದಾದ ನಂತರ ನಾವು ತಲುಪುವುದು ಆಧ್ಯಾತ್ಮಿಕತೆಯ ಮಹಾಸಾಗರವಾದ ಭಗವಾನ್ ನಿತ್ಯಾನಂದರ ಆಶ್ರಮಕ್ಕೆ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಭಗವಾನ್ ನಿತ್ಯಾನಂದರ ಜೀವನ ಇಂದಿಗೂ ಕೋಟ್ಯಂತರ ಜನರಿಗೆ ಸ್ಫೂರ್ತಿಯಾಗಿದೆ. ಭಾರತ ಮಾತ್ರವಲ್ಲದೆ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದ ಅನೇಕ ದೇಶಗಳಿಂದ ಭಕ್ತರು ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಧ್ಯಾನ, ಭಜನೆ, ಗುರುಸೇವೆ ಮತ್ತು ಆತ್ಮಶಾಂತಿಯ ಅನುಭವಕ್ಕಾಗಿ ಸಾವಿರಾರು ಜನ ಇಲ್ಲಿ ಆಗಮಿಸುತ್ತಾರೆ. ಬಾಬಾ ಅಲ್ಲಿ ಗಣೇಶ್ವರಿಯಲ್ಲಿ ಸಮಾಧಿ ಆಯಿತು. ಎಲ್ಲ ಆದಮೇಲೆ 1963 ಇಲ್ಲಿ ದೇವಸ್ಥಾನ ಕಟ್ಟಿದ್ದು. ಅರೌಂಡ್ ದ ವರ್ಲ್ಡ್ ಎಲ್ಲ ಕಡೆ ಭಕ್ತಜನಗಳು ಇಲ್ಲಿ ಬರ್ತಾರೆ.
ಅವರು ಪ್ರಾರ್ಥನೆ ಮಾಡಿ ಕಾರ್ಯ ಎಲ್ಲ ಸಿಗುತ್ತೆ. ಇನ್ನೊಂದು ವಿಶೇಷ, ಇಲ್ಲಿ ಕ್ಷೇತ್ರ ಬಾಲಕ ಅವರು ಮೊದಲು ಇಲ್ಲಿ ಮಹಾಸತಿ ದೇವಸ್ಥಾನ ಅಲ್ಲಿದ್ದಾರೆ. ಆಮೇಲೆ ಗುಳಿಗೆ ಸಂಚಾರ ಮಾಡಿ ಅದು ಸ್ವಲ್ಪ ತೊಂದರೆಯಾಗ್ತದೆ ಜನ ಹೇಳ್ದೆ, ಕಂಪ್ಲೇಂಟ್ ಹೇಳಿದೆ. ಆಮೇಲೆ ನಿತ್ಯಾನಂದ ಸ್ವಾಮಿಗಳು ಅವರು ಇಲ್ಲಿ ಬಂಧನ ಮಾಡಿ ಇಲ್ಲಿ ಕ್ಷೇತ್ರ ಬಾಲಕ ಸ್ಥಾನ ಕೊಟ್ಟಿದ್ದಾರೆ. जय गुरुदेव दत्त. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ. ಸಾಕ್ಷಾತ್ ವಿಷ್ಣುವಿನ ಸ್ವರೂಪವಾಗಿರುವಂತಹ ಭಗವಾನರು ಅವರ ಒಂದು ಸಾನ್ನಿಧ್ಯಾನ ನಮ್ಮ ಎಲ್ಲ ಗುರುಬಂಧುಗಳಿಗೆ ಒಂದು ಅವರ ಅನುಗ್ರಹ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳಿ ಇವತ್ತು ಕರ್ಣಂಗಾಡು ನಿತ್ಯಾನಂದ ಭಗವಂತ ಆಶ್ರಮಕ್ಕೆ ಬಂದಿದ್ದೀವಿ. ಆಧ್ಯಾತ್ಮದ ಹಾಗೂ ಸಾಕ್ಷಾತ್ ಭಗವಾನ್ ಸ್ವರೂಪರು ವಿಷ್ಣುವರ ಸ್ವರೂಪವಾಗಿರುವಂತಹ ದತ್ತನ ಸ್ವರೂಪವಾಗಿರುವಂತಹ ನಿತ್ಯಾನಂದ ಭಗವಾನರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರುವುದರಿಂದ ಇಲ್ಲಿ ಮಾತಿನ ಮೌನವೇ ಬಹಳ ಉತ್ತರವನ್ನು ಕೊಡುತ್ತೆ. ಈ ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರ. ಭಗವಾನರಿಗೆ ಲೋಕದ ಎಲ್ಲ ಕಡೆಗೂ ಕೂಡ ಭಕ್ತರಿದ್ದಾರೆ. ಹಾಗೆ ನಾವು ಕರ್ನಾಟಕದಿಂದ ಬಂದಿದ್ದೀವಿ, ಶಿವಮೊಗ್ಗದಿಂದ ನ್ಯೂಸ್ ಚಾನಲ್ ವತಿಯಿಂದ ಎಲ್ಲ ಗುರುಬಂಧುಗಳು ಸೇರಿ ಭಗವಾನರ ಆಶ್ರಮಕ್ಕೆ ಬಂದಿದ್ದೀವಿ. ನಾವು ತುಂಬ ಖುಷಿಯಾಗಿದೆ. ಆಶ್ರಮದಲ್ಲಿ ಪ್ರಸಾದ ವಿತರಣೆ ಇರುತ್ತೆ. ಗುರುಬಂಧುಗಳಿಗೆ ಬಂದವರಿಗೆ ವಾಸಸ್ಥಳಕ್ಕೆ ಉಳ್ಕೊಳ್ಳೋಕ್ಕೆಲ್ಲವೂ ಕೂಡ ಅವಕಾಶ ಇದೆ. ಧ್ಯಾನ ಮಾಡಲಿಕ್ಕೆ ಅದ್ಭುತವಾದಂತಹ ಒಂದು ಜಾಗ. ಆಧ್ಯಾತ್ಮವನ್ನು ಹುಡುಕುವಂಥವ್ರು ಆಧ್ಯಾತ್ಮದ ಗುರುವಿನ ಅನುಗ್ರಹ ಬೇಕು ಅನ್ನೋದಾದರೆ ಭಗವಾನರ ಆಶ್ರಮಕ್ಕೆ ಬನ್ನಿ. ಎಲ್ಲರಿಗೂ ಬೇಕಾಗಿ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ನಿತ್ಯಾನಂದ ಗುರುಜಿಯವರ ಆಶ್ರಮಕ್ಕೆ ಬಂದ್ವಿ. ಅಪ್ಪಾಜಿಯ ಒಂದು ಶಕ್ತಿ ನಮಗೆ ಎದುರುಗಡೆನೇ ಕಾಣಿಸ್ತು. ತುಂಬ ಖುಷಿ ಆಯಿತು. ಹೇಳೋಕ್ಕೆ ಒಂದು ಮಾತು ಸಿಗ್ತಾ ಇಲ್ಲ. ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಒಂದು ಟ್ರೂ ಪ್ಲೇಸ್ ಅಂತ ಅಂತಾರೆ. ಆ ಟ್ರೂ ಪ್ಲೇಸಸ್ಸಿಗೆ ಬಂದಿದ್ದೀವಿ ಅನಿಸ್ತಾ ಇದೆ. ನಮ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ರಾತ್ರಿ ನಾವು ತುಂಬ ಲೇಟ್ ಆಯಿತು ಬಂದಿದ್ದು. ಬಟ್ ಆದ್ರೂ ಇಲ್ಲಿನ ವ್ಯವಸ್ಥೆಗಳು ಕ್ಲೀನ್ನೆಸ್ ಆಗಲಿ ತುಂಬ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಬಿಸಿನೀರಿನ ವ್ಯವಸ್ಥೆ, ಊಟದ್ದು ಪ್ರತಿಯೊಂದು ಚೆನ್ನಾಗಿದೆ. दर्शन के लिए आए बड़े बाबा का। वो यहाँ ऐसा बोला जाता है कि बड़े बाबा भगवान नित्यानंद का ये जन्मस्थल है और बड़ा आश्रम है यहाँ, तो उनके दर्शन के लिए हम आए। बस हम तो यहाँ ही, दूसरी जगह ऐसा जाने का कोई प्रोग्राम है नहीं। हमको तो बस खाली बड़े बाबा का आशीर्वाद लेने का था, इसके लिए यहाँ आ गए। ये पहली बार आए? हाँ, हम यहाँ बाबा के दर्शन के लिए आए और यहाँ आने के बाद जब समझ में आया कि बाबा की जो शक्ति है, उनकी जो दिव्य शक्तियाँ हैं, वो हमें यहाँ आने के बाद अनुभव हुआ कि क्या है। बाबा का टेम्पल में जब मैंने कदम रखा ना, तो मुझे पैरों से लेके ऊपर मस्तिष्क तक ऐसे एक शक्ति दौड़ रही हो ना अंदर, ऐसे महसूस हुआ। मेरा पूरा हृदय, मेरी आंखें प्रेम से भरा है। बाबा को देख के मुझे बहुत अच्छा लगा, क्योंकि वो मेरे गुरु भी हैं और मेरे सब कुछ हैं। और बाबा हमेशा कहते हैं, ಒಂದೆಡೆ ಶಿವನ ಕೃಪೆ, ಇನ್ನೊಂದೆಡೆ ಆದಿಶಕ್ತಿಯ ಆಶೀರ್ವಾದ, ಮತ್ತೊಂದೆಡೆ ಗುರುಕೃಪೆಯ ದಿವ್ಯ ಅನುಭವ. ಈ ಮೂರು ಪವಿತ್ರ ಕ್ಷೇತ್ರಗಳ ಯಾತ್ರೆಯು ಕೇವಲ ಪ್ರವಾಸವಲ್ಲ, ಅದು ಆತ್ಮದ ಪ್ರಯಾಣ. ಇದು ಕೇವಲ ದರ್ಶನವಲ್ಲ, ದೈವಿಕ ಅನುಭವ. ಹರ ಹರ ಮಹಾದೇವ. ಜೈ ಚಂಡಿಕಾ ಕಾಳಿಕಾದೇವಿ. ಓಂ ನಮೋ ಭಗವತೆ ನಿತ್ಯಾನಂದಾಯ. ನೀವು ವೀಕ್ಷಿಸುತ್ತಿರುವುದು AI ನ್ಯೂಸ್ ಚಾನೆಲ್. ವರದಿ ಆಂಜನೇಯ ಸಾಳಂಕೆ.